Hello, my dear students. Myself Chaitra. This is Financial Management 2 class. So next topic ಗೆ ನಾವು ಮೂವ್ ಆಗೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಟರ್ಮಿನೆಂಟ್ಸ್ ಆಫ್ ಎಕ್ಸ್ಚೇಂಜ್ ರೇಟ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ಕ್ಲಾಸಲ್ಲಿ ಸ್ಟ್ರಕ್ಚರ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಟೂ ಡಿವೈಡ್ ಬರುತ್ತೆ, ರೀಟೈಲ್ ಮತ್ತು ಹೋಲ್ಸೇಲರು. ಇಲ್ಲಿ ರೀಟೈಲಲ್ಲಿ ಬ್ಯಾಂಕ್ಸ್ ಆ್ಯಂಡ್ ಮನಿ ಚೇಂಜಸ್ ಬರುತ್ತೆ. ನೆಕ್ಸ್ಟು ಇಲ್ಲಿ ಹೋಲ್ಸೇಲಲ್ಲಿ ಇಂಟರ್ ಬ್ಯಾಂಕ್ ಮತ್ತು ಸೆಂಟ್ರಲ್ ಬ್ಯಾಂಕ್ ಟೂ ಟೈಪ್ಸ್ ಇದೆ. ಮತ್ತು ಫರ್ದರ್ ಇಂಟರ್ ಬ್ಯಾಂಕ್ ಡಿವೈಡೆಡ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್. ಸೊ ಇಂಡೈರೆಕ್ಟಲ್ಲಿ ಫರ್ದರ್ ಸ್ಪಾಟ್ ಮಾರ್ಕೆಟ್, ಫಾರ್ವರ್ಡ್ ಮಾರ್ಕೆಟ್, ಡಿರೈವೇಟಿವ್ ಬರುತ್ತೆ. ಸೊ ಈ ರೀತಿ ಏನಾಗಿದೆ, ಒಂದು ಫಾರಿನ್ ಎಕ್ಸ್ಚೇಂಜ್ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಆಗಿದೆ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ರೀಟೈಲ್ ಮಾರ್ಕೆಟ್ನ ನೋಡ್ತಾ ಹೋಗೋಣ. ರೀಟೈಲ್ ಮಾರ್ಕೆಟ್ ಅಂದರೆ ಟ್ರಾನ್ಸಾಕ್ಷನ್ಸ್ ಆರ್ ಎಕ್ಸ್ಚೇಂಜ್ಡ್ ಆಫ್ ಕರೆಂಟ್ ಬ್ಯಾಂಕ್ ಡ್ರಾಫ್ಟ್, ಬ್ಯಾಂಕ್ ನೋಟ್ಸ್ ಆ್ಯಂಡ್ ಆರ್ಡಿನರಿ ಆ್ಯಂಡ್ ಟ್ರಾವೆಲ್ಡ್ ಚೆಕ್ಸ್. ಸೊ ಇಲ್ಲಿ ಏನಪ್ಪ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಅಂದರೆ ಬ್ಯಾಂಕ್ ಡ್ರಾಫ್ಟ್ ಆಗಿರ್ಬೋದು, ಬ್ಯಾಂಕ್ ನೋಟ್ಸು ಮತ್ತು ಆರ್ಡಿನರಿ ಮತ್ತು ಟ್ರಾವೆಲರ್ ಚೆಕ್ಸ್. ಸೊ ಈ ರೀತಿಯಾದ ಟ್ರಾನ್ಸಾಕ್ಷನ್ಸು ನಡೀತಾ ಹೋಗುತ್ತೆ. ಸೊ ಇಟ್ ಕನ್ಸಿಸ್ಟ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಕಸ್ಟಮರ್ಸ್ ಹೂ ಕನ್ಸ್ಯೂಮ್ ಪರ್ಸ್ನಲ್ ಬ್ಯಾಂಕಿಂಗ್ ಆ್ಯಂಡ್ ಸ್ಮಾಲ್ ಬಿಸ್ನೆಸ್ ಸರ್ವಿಸಸ್. ಇಲ್ಲಿ ಏನಪ್ಪ ಅಂದರೆ ಇಟ್ ಕನ್ಸಿಸ್ಟ್ ಲಾರ್ಜ್ ನಂಬರ್, ಇಲ್ಲಿ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್ನ ಇರ್ತಾರೆ. ಸೊ ಅವ್ರದ್ದು ಸೈಜು ಸ್ಮಾಲ್ ಸೈಜಲ್ಲಿ ಇರ್ತಾರೆ. ಇವರು ಯಾರ್ಯಾರಪ್ಪ ಅಂದರೆ ಹೂ ಕನ್ಸ್ಯೂಮ್ ಪರ್ಸ್ನಲ್ ಬ್ಯಾಂಕಿಂಗ್ ಆ್ಯಂಡ್ ಸ್ಮಾಲ್ ಬಿಸ್ನೆಸ್ ಸರ್ವಿಸಸ್, ಅಂದರೆ ಪರ್ಸ್ನಲ್ ಬ್ಯಾಂಕಿಂಗ್ ಆಗಿರ್ಬೋದು ಮತ್ತು ಸ್ಮಾಲ್ ಬಿಸ್ನೆಸ್ ಸರ್ವಿಸಸ್ನ ಯಾರು ಪ್ರೊವೈಡ್ ಮಾಡ್ತಾ ಇರ್ತಾರೆ ಅಂಥವರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ನಾವು ರಿಟೈಲರ್ ಬ್ಯಾಂಕಿಂಗ್ ಈಸ್ ಲಾರ್ಜ್ಲಿ ಇಂಟ್ರಾ ಬ್ಯಾಂಕಿಂಗ್, ಅಂದರೆ ವಿತಿನ್ ದಿ ಬ್ಯಾಂಕ್ ಒಳಗಡೆ ನಡೆದ್ರೆ ನಾವು ಅದನ್ನು ಇಂಟ್ರಾ ಬ್ಯಾಂಕ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ನು ಹೋಲ್ಸೇಲ್ ಮಾರ್ಕೆಟ್. ಇಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಅಂದರೆ ಇಟ್ ಕಂಪ್ರೈಸಸ್ ದಿ ಕಮರ್ಷಿಯಲ್ ಬ್ಯಾಂಕ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್, ಅಂದರೆ ಇದು ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಕಾಂಪ್ರೈಸಸ್ ಆಗಿರುತ್ತೆ. ದಿಸ್ ಬ್ರಾಡರ್ಲಿ ಕ್ಲಾಸಿಫೈಡ್ ಇಂಟರ್ ಬ್ಯಾಂಕ್ ಆ್ಯಂಡ್ ಸೆಂಟ್ರಲ್ ಬ್ಯಾಂಕ್, ಅಂದರೆ ಇಂಟರ್ ಬ್ಯಾಂಕ್ ಮತ್ತು ಸೆಂಟ್ರಲ್ ಬ್ಯಾಂಕ್ ಅಂತ ಟೂ ಟೈಪ್ಸಲ್ಲಿ ನಾವೇನು ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಸೊ ಇದು ಹೋಲ್ಸೇಲ್ ಮಾರ್ಕೆಟು ಏನನ್ನಪ್ಪ ಇನ್ವಾಲ್ವ್ ಆಗುತ್ತೆ ಅಂದರೆ ಸ್ಮಾಲ್ ನಂಬರ್ ಆಫ್ ವೆರಿ ಲಾರ್ಜ್ ಕಸ್ಟಮರ್ಸ್. ಇಲ್ಲಿ ಇದು ನಂಬರ್ ಆಫ್ ಕಸ್ಟಮರ್ಸ್ ಏನಾಗಿರ್ತಾರೆ, ವೆರಿ ಸ್ಮಾಲಲ್ಲಿರ್ತಾರೆ. ಸೊ ಅವರು ಏನು ಅಂದರೆ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್, ಅಂದರೆ ನಂಬರ್ಸಲ್ಲಿ ಸ್ಮಾಲ್ ಇರುತ್ತೆ. ಸೊ ಅವರು ಟ್ರಾನ್ಸಾಕ್ಷನ್ಸ್ ಎಲ್ಲ ಲಾರ್ಜಲ್ಲಿರುತ್ತೆ. ಸೊ ಸಚ್ ಅಂದರೆ ಲಾರ್ಜ್ ಕಾರ್ಪೊರೇಟ್ ಇರ್ಬೋದು ಅಥವಾ ಗೌರ್ಮೆಂಟ್ಸ್ ಇರ್ಬೋದು, ಈ ರೀತಿ. ಸೊ ಹೋಲ್ಸೇಲ್ಸ್ ಬ್ಯಾಂಕಿಂಗ್ ಈಸಿ ಲಾರ್ಜ್ಲಿ ಇಂಟರ್ ಬ್ಯಾಂಕ್. ಸೊ ಇದು ಒಂದು ಇಂಟರ್ ಬ್ಯಾಂಕ್ ಅಂತಲೇ ಹೇಳ್ಬೋದು. ಬ್ಯಾಂಕ್ಸ್ ಯೂಸ್ ದಿ ಇಂಟರ್ ಬ್ಯಾಂಕ್ ಮಾರ್ಕೆಟ್ಸ್ ಟು ಬಾರೋ ಫ್ರಮ್ ಆರ್ ಲೆಂಡ್ ಟು ಅದರ್ ಬ್ಯಾಂಕ್ಸ್, ಅಂದರೆ ಇಂಟರ್ ಬ್ಯಾಂಕ್ ಅಂದರೆ ಬ್ಯಾಂಕ್ ಟು ಬ್ಯಾಂಕ್, ಅಂದರೆ ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್ ಏನಾಗುತ್ತೆ ಟ್ರಾನ್ಸಾಕ್ಷನ್ಸ್, ಅಂದರೆ ಬೈಯಿಂಗ್ ಆ್ಯಂಡ್ ಲೆಂಡ್ ಟು ಅದರ್ ಬ್ಯಾಂಕ್ಸ್ ಟ್ರಾನ್ಸಾಕ್ಷನ್ ನಡೀತಾ ಹೋಗುತ್ತೆ. ಸೊ ಟು ಪಾರ್ಟಿಸಿಪೇಟ್ ಇನ್ ಲಾರ್ಜ್ ಬಾಂಡ್ ಇಶ್ಯೂಸ್ ಟು ಆ್ಯಂಡ್ ಎಂಗೇಜ್ ಇನ್ ಸಿಂಡಿಕೇಟ್ ಲೆಂಡಿಂಗ್, ಅಂದರೆ ಇಲ್ಲಿ ಏನು ಮಾಡ್ತಾರೆ, ಲಾರ್ಜ್ ಬಾಂಡ್ನ ಇಶ್ಯೂ ಮಾಡೋದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಸಿಂಡಿಕೇಟ್ ಲೆಂಡಿಂಗಲ್ಲಿ ಎಂಗೇಜ್ ಆಗಿರ್ತಾರೆ. ಸೊ ದಿಸ್ ಈಸ್ ದಿ ಹೋಲ್ಸೇಲ್ ಮಾರ್ಕೆಟ್. ಸೊ ಇಲ್ಲಿ ನೆಕ್ಸ್ಟ್ ಇಂಟರ್ ಬ್ಯಾಂಕ್ ಅಂದರೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಪಾಸಿಟ್ ಅಂತಲೇ ಹೇಳ್ತೀವಿ. ಸೊ ಇಟ್ ಕನ್ಸಿಸ್ಟ್ ಆಫ್
ಗ್ಲೋಬಲ್ ನೆಟ್ವರ್ಕ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇದು ಗ್ಲೋಬಲ್ ನೆಟ್ವರ್ಕ್ನ ಒಳಗೊಂಡಿದೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ. ದಟ್ ಟ್ರೇಡ್ ಕರೆನ್ಸೀಸ್ ಬಿಟ್ವೀನ್ ಈಚ್ ಅದರ್ ಟು ಮ್ಯಾನೇಜ್ ಎಕ್ಸ್ಚೇಂಜ್ ರೇಟ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್ ರಿಸ್ಕ್. ಅಂದರೆ ಇಲ್ಲಿ ಕರೆನ್ಸೀಸ್ ಅಂದರೆ ಟ್ರೇಡ್ ಕರೆನ್ಸೀಸ್, ಇಲ್ಲಿ ಒಂದು ಕರೆನ್ಸೀಸ್ ಟ್ರೇಡ್ ಆಗುತ್ತೆ ಬಿಟ್ವೀನ್ ಯಾವುದ್ರ ನಡುವೆ ಅಂದರೆ ಈಚ್ ಅದರ್ ಟು ಮ್ಯಾನೇಜ್ ಎಕ್ಸ್ಚೇಂಜ್ ರೇಟ್. ಅಂದರೆ ಈಚ್ ಅದರ್ ಅಂದರೆ ಒಂದು ಕರೆನ್ಸಿಯಿಂದ ಇನ್ನೊಂದು, ಅಂದರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಎಕ್ಸ್ಚೇಂಜ್ ನಡೀತಾ ಹೋಗುತ್ತೆ. ಸೊ ಅಂದರೆ ಎಕ್ಸ್ಚೇಂಜ್ ರೇಟ್ ಮತ್ತು ಇಂಟ್ರೆಸ್ಟ್ ರೇಟ್ ರಿಸ್ಕ್ನ ಮ್ಯಾನೇಜ್ ಮಾಡೋ ರೀತಿ. ದಿ ಲಾರ್ಜ್ ಪಾರ್ಟಿಸಿಪೇಟ್ ಇನ್ ದಿಸ್ ನೆಟ್ವರ್ಕ್ ಆರ್ ಪ್ರೈವೇಟ್ ಬ್ಯಾಂಕ್ಸ್. ಅಂದರೆ ಇಲ್ಲಿ ಇಂಟರ್ ಬ್ಯಾಂಕ್ ಇದೆಯಲ್ಲ, ಈ ಬ್ಯಾಂಕ್ ಕ್ಲಾಸಿಫಿಕೇಷನಲ್ಲಿ ಲಾರ್ಜ್ ನಂಬರಲ್ಲಿ ಏನು ಮಾಡುತ್ತೆ, ಪ್ರೈವೇಟ್ ಬ್ಯಾಂಕ್ಸು ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಈ ನೆಟ್ವರ್ಕಲ್ಲಿ ಸೊ ಇಲ್ಲಿ ಮೋಸ್ಟ್ ಆಫ್ ಟ್ರಾನ್ಸಾಕ್ಷನ್ ಶಾರ್ಟ್ ಡ್ಯೂರೇಷನ್. ಇಲ್ಲಿ ಇಂಟರ್ ಬ್ಯಾಂಕ್ ಟ್ರಾನ್ಸಾಕ್ಷನಲ್ಲಿ ಏನಾಗುತ್ತೆ, ಇಲ್ಲಿ ಶಾರ್ಟ್ ಡ್ಯೂರೇಷನ್ ಅಂದರೆ ಮೋಸ್ಟ್ ಆಫ್ ಟ್ರಾನ್ಸಾಕ್ಷನ್ ಏನಾಗಿದೆ, ಶಾರ್ಟ್ ಡ್ಯೂರೇಷನ್ ಅಂದರೆ ಓವರ್ ನೈಟ್ ಟು 6 monthsಗೆ ಏನಾಗಿರುತ್ತೆ, ಇಲ್ಲಿ ಎನಿವೇರ್ ಬಿಟ್ವೀನ್, ಅಂದರೆ ಇಲ್ಲಿ ಎನಿವೇರ್ ಬಿಟ್ವೀನ್ ಓವರ್ ನೈಟ್ ಟು 6 months. ಅಂದರೆ ಓವರ್ ನೈಟ್ ಅಂದರೆ ಒಂದು ದಿನದಿಂದ ಹಿಡಿದು 6 monthವರೆಗೂ ಏನಾಗ್ತಾ ಹೋಗುತ್ತೆ, ಟ್ರಾನ್ಸಾಕ್ಷನ್ ನಡೀತಾ ಹೋಗುತ್ತೆ. ಆದರೆ ಇದನ್ನು ಏನಂತ ಹೇಳ್ಬೋದು, ಇಂಟರ್ ಬ್ಯಾಂಕ್ ಈ ಕ್ಲಾಸಿಫಿಕೇಷನ್ನ ಏನಂತ ಹೇಳ್ಬೋದು, ಇಟ್ ಈಸ್ ನಾಟ್ ರೆಗ್ಯುಲೇಟೆಡ್. ಇದು ರೆಗ್ಯುಲೇಟೆಡ್ ಆಗಿರೋದಿಲ್ಲ. ಸೊ ಇದರಲ್ಲಿ ನಾವು ಇಂಟರ್ ಬ್ಯಾಂಕಲ್ಲಿ ಫಸ್ಟು ನಾವು ಡೈರೆಕ್ಟಲ್ಲಿ ಸ್ಪಾಟ್ ಮಾರ್ಕೆಟ್ನ ನೋಡ್ತಾ ಹೋಗೋಣ. ಸ್ಪಾಟ್ ಮಾರ್ಕೆಟ್ ಅಂದರೆ ಟ್ರಾನ್ಸಾಕ್ಷನ್ಸ್ ಇನ್ವಾಲ್ವಿಂಗ್ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಕರೆನ್ಸೀಸ್ ಫಾರ್ ಇಮಿಡಿಯೇಟ್ ಡೆಲಿವರಿ. ಸ್ಪಾಟ್ ಮಾರ್ಕೆಟ್ ಅಂದರೆ ಏನಂದರೆ ಅಂದರೆ ಇದು ಟ್ರಾನ್ಸಾಕ್ಷನ್ ಏನು ಇನ್ವಾಲ್ವ್ ಆಗುತ್ತೆ ಅಂದರೆ ಸೆಲ್ ಮತ್ತು ಪರ್ಚೇಸ್ ಆಫ್ ಕರೆನ್ಸೀಸ್ ಫಾರ್ ಇಮಿಡಿಯೇಟ್ ಡೆಲಿವರಿ. ಒಂದು ಇಮಿಡಿಯೇಟ್ ಡೆಲಿವರಿಗೆ ಸೇಲ್ ಮತ್ತು ಬೈಯಿಂಗ್ ಆದರೆ ನಾವು ಅದನ್ನು ಏನಂತ ಕರಿತೀವಿ, ಸ್ಪಾಟ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಒಂದು ಟ್ರಾನ್ಸಾಕ್ಷನ್ ಸೆಟಲ್ಮೆಂಟ್ ಆಗೋಕ್ಕೆ ಎಷ್ಟು ದಿನ ತಗೊಳುತ್ತೆ ಅಂದರೆ 1 or 2 daysಲ್ಲಿ ಇಲ್ಲಿ ಸೆಟಲ್ಮೆಂಟ್ ಆಗುತ್ತೆ. ಮತ್ತು ಟ್ರಾನ್ಸಾಕ್ಷನ್ ಅಫೆಕ್ಟೆಡ್ ಅಟ್ ಪ್ರಿವೈಲಿಂಗ್ ರೇಟ್ ಆಫ್ ಎಕ್ಸ್ಚೇಂಜ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಆ್ಯಂಡ್ ಡೆಲಿವರಿ ಆಫ್ ಫಾರಿನ್ ಎಕ್ಸ್ಚೇಂಜ್ ಈಸ್ ಅಫೆಕ್ಟೆಡ್. ಅಂದರೆ ಇಲ್ಲಿ ಸ್ಪಾಟ್ ಮಾರ್ಕೆಟಲ್ಲಿ ಒಂದು ಎಕ್ಸ್ಚೇಂಜ್ ರೇಟು ಯಾವುದನ್ನಪ್ಪ ಡಿಪೆಂಡ್ ಆಗಿರುತ್ತೆ ಅಂದರೆ ಟೈಮ್ ಆ್ಯಂಡ್ ಡೆಲಿವರಿ ಆಫ್ ಫಾರಿನ್ ಎಕ್ಸ್ಚೇಂಜ್. ಒಂದು ಟೈಮು, ಯಾವ ಟೈಮಲ್ಲಿ ನಾವು ಏನು ಮಾಡ್ತಿದ್ದೀವಿ, ಡೆಲಿವರಿ ಅಂದರೆ ಒಂದು ಟ್ರಾನ್ಸಾಕ್ಷನ್ನ ಎಕ್ಸ್ಚೇಂಜ್ನ ಟೈಮು ಮತ್ತು ಡೆಲಿವರಿ ಎರಡೂ ಕೂಡ ಏನಾಗ್ತಾ ಹೋಗುತ್ತೆ, ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸ್ಪಾಟ್ ಅಂದರೆ ನಿಮಗೇನು ಗೊತ್ತು, ಇಮಿಡಿಯೇಟ್ ಅಂತ ಗೊತ್ತು. ಸೊ ಇಮಿಡಿಯೇಟ್ ಡೆಲಿವರಿ ನಡೆಯೋ ಅಂಥ ಒಂದು ಮಾರ್ಕೆಟ್ಗೆ ಸ್ಪಾಟ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಏನು ನೋಡ್ತಾ ಹೋಗೋಣ, ಫಾರ್ವರ್ಡ್ ಮಾರ್ಕೆಟ್ನ ನೋಡ್ತಾ ಹೋಗೋಣ. ಇದು ಒಂದು ಕೂಡ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟು. ಫಾರಿನ್ ಎಕ್ಸ್ಚೇಂಜ್ ಈಸ್ ಬಾಟ್ ಆ್ಯಂಡ್ ಸೋಲ್ಡ್ ಫಾರ್ ಫ್ಯೂಚರ್. ಇಲ್ಲಿ ಫಾರ್ವರ್ಡ್ ಮಾರ್ಕೆಟ್ ಅಂದರೆ ನಮಗೆ ಫಾರ್ವರ್ಡ್ ಅಂದರೆ ವರ್ಡ್ ಹೇಳ್ತಿದೆ, ಫ್ಯೂಚರ್ ಅಂತ. ಸೊ ಇಲ್ಲಿ ಫ್ಯೂಚರ್ ಡೇಟಲ್ಲಿ ನಾವು ಡೆಲಿವರಿ ಮಾಡೋದಕ್ಕೆ ಏನು ಮಾಡೋದು, ಬ್ರಾಟ್ ಆ್ಯಂಡ್ ಸೋಲ್ಡ್ ಫಾರ್ ಫ್ಯೂಚರ್ ಡೆಲಿವರಿ ಈಸ್ ನೋನ್ ಆ್ಯಸ್ ಫಾರ್ವರ್ಡ್ ಮಾರ್ಕೆಟ್. ಅಂದರೆ ನಾವು ಫ್ಯೂಚರಲ್ಲಿ ಬ್ರಾಟ್ ಮತ್ತು ಸೋಲ್ಡ್ ಟ್ರಾನ್ಸಾಕ್ಷನ್ನ ನಾವು ಏನು ಮಾಡೋ ಅಂಥದ್ದು, ಡೆಲಿವರಿ ಮಾಡೋ ಅಂಥದ್ದನ್ನು ನಾವು ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದನ್ನು ಫಾರ್ವರ್ಡ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಮಾಡ್ತಾರೆ, ಇದು ಕಾಂಟ್ರಾಕ್ಟ್ನ ಟುಡೇ ಮಾಡ್ಕೊತಾರೆ. ಸೊ ಇದ್ರ ಡೆಲಿವರಿ ಏನಾಗಿರುತ್ತೆ ಅಥವಾ ಇಂಪ್ಲಿಮೆಂಟೆಡ್ ಏನಾಗಿರುತ್ತೆ, ಫ್ಯೂಚರ್ ಆಗಿರುತ್ತೆ. ಸೊ ಇದನ್ನು ನಾವು ಫಾರ್ವರ್ಡ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಡಿರೈವೇಟಿವ್ಸ್ನ ನೋಡ್ತಾ ಹೋಗೋಣ. ಡಿರೈವೇಟಿವ್ ಅಂದರೆ ಇಟ್ಸ್ ವ್ಯಾಲ್ಯೂ ಈಸ್ ಡಿರೈವ್ಡ್ ಫ್ರಮ್ ದಟ್ ಆಫ್ ಅನದರ್ ಅಸೆಟ್ಸ್ ಆರ್ ಬೇಸ್ಡ್ ಅಪಾನ್. ಅಂದರೆ ಇಲ್ಲಿ ವ್ಯಾಲ್ಯೂ ಅಂತಕ್ಕಂಥದ್ದು ಏನಾಗ್ತಾ ಹೋಗೋದು, ಡಿರೈವ್ಡ್ ಅಂದರೆ ಡಿರೈವ್ಡ್ ಫ್ರಮ್ ಅದರ್ ಅಸೆಟ್ಸ್
ಅಂದರೆ ಅನದರ್ ಅಸೆಟ್ಸಿಂದ ಏನಾಗ್ತಕ್ಕಂಥದ್ದು ಒಂದು ವ್ಯಾಲ್ಯೂ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಸೊ ಇದನ್ನೇನಂತಾರೆ ಅಂಡರ್ಲೈಯಿಂಗ್ ಅಸೆಟ್ಸ್ ಅಂತಲೂ ಕೂಡ ಕರೀತಾರೆ. ಸೊ ಇಟ್ ಈಸ್ ಅಗ್ರಿಮೆಂಟ್ ದಟ್ ಅಲೌಸ್ ಫಾರ್ ಪಾಸಿಬಿಲಿಟಿ ಟು ಪರ್ಚೇಸ್ ಆರ್ ಸೇಲ್ ಆಫ್ ಸಮ್ ಅದರ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ನಾನ್ ಫೈನಾನ್ಷಿಯಲ್ ಅಸೆಟ್ಸ್. ಅಂದರೆ ಇಲ್ಲಿ ಏನು ಮಾಡ್ತಾರೆ, ಅಗ್ರಿಮೆಂಟ್, ಇದು ಒಂದು ಕೂಡ ಅಗ್ರಿಮೆಂಟ್, ಅಲೋ ಫಾರ್ ದಿ ಪಾಸಿಬಿಲಿಟಿ ಟು ಪರ್ಚೇಸ್. ಇಲ್ಲಿ ಅಲೋ ಪಾಸಿಬಿಲಿಟಿ ಟು ಪರ್ಚೇಸ್ ಬೈ ಆರ್ ಸೇಲ್, ಪಾಸಿಬಿಲಿಟಿ ಟು ಪರ್ಚೇಸ್ ಆರ್ ಸೇಲ್ ಸಮ್ ಅದರ್ ಟೈಪ್ ಆಫ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಅಂದರೆ ಸಮ್ ಅದರ್ ಟೈಪ್, ಯಾವ ಟೈಪಾರು ಆಯಿತು, ಫೈನಾನ್ಷಿಯಲ್ ಅಥವಾ ನಾನ್ ಫೈನಾನ್ಷಿಯಲ್ ಅಸೆಟ್ಸ್ನ ಏನು ಮಾಡ್ತಾ ಹೋಗುತ್ತೆ, ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಹೋಗುತ್ತೆ. ಸೊ ಇದರಲ್ಲಿ ಫರ್ದರ್ ಡಿವೈಡೆಡ್ ಇದೆ ಫ್ಯೂಚರ್ ಮಾರ್ಕೆಟ್ ಅಂತ ಇದೆ. ಸೊ ಫ್ಯೂಚರ್ ಮಾರ್ಕೆಟ್ ಅಂದರೆ ಇದು ಒಂದು ಕೂಡ ಸ್ಟ್ಯಾಂಡರ್ಡೈಸ್ಡ್ ಫಾರ್ವರ್ಡ್ ಕಾಂಟ್ರಾಕ್ಟ್, ಅಂದರೆ ಫಾರ್ವರ್ಡ್ ಕಾಂಟ್ರಾಕ್ಟ್ನ ಈ ಸ್ಟ್ಯಾಂಡರ್ಡೈಸ್ಡ್ ಫ್ಯೂಚರ್ ಮಾರ್ಕೆಟು. ಸೊ ಇಲ್ಲಿ ಏನು ಇನ್ವಾಲ್ವ್ಮೆಂಟ್ ನಡೆಯುತ್ತಪ್ಪ ಅಂದರೆ ಆ್ಯಕ್ಟಿವಿಟಿ ಬೈ ಆ್ಯಂಡ್ ಸೇಲ್ ಎ ಸ್ಪೆಸಿಫೈಡ್ ಅಸೆಟ್ಸ್ ಫಾರ್ ಸ್ಟ್ಯಾಂಡರ್ಡೈಸ್ಡ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ. ಇಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಎ ಸ್ಪೆಸಿಫೈಡ್ ಅಸೆಟ್ಸ್, ಇಲ್ಲಿ ಒಂದು ಸ್ಪೆಸಿಫೈಡ್ ಅಸೆಟ್ಸ್ನ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ನಡೆಯುತ್ತೆ ಆಫ್ ಸ್ಟ್ಯಾಂಡರ್ಡೈಸ್ಡ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ. ಅಂದರೆ ಮೊದಲೇ ಸ್ಪೆಸಿಫೈ ಮಾಡಿರೋ ಥರ ಸ್ಟ್ಯಾಂಡರ್ಡೈಸ್ಡ್ ಅಂದರೆ ಎಷ್ಟು ನಾವು ಕ್ವಾಲಿಟಿಲಿ ಮತ್ತು ಕ್ವಾಂಟಿಟಿಲಿ ಸ್ಪೆಸಿಫೈ ಮಾಡಿರ್ತೀವೋ ಅಷ್ಟು ಫಾರ್ ಎ ಪ್ರೈಸ್. ಅಂದರೆ ಇವತ್ತು ಅಗ್ರೀಡ್ ಅಪಾನ್ ಟುಡೇ, ಅಂದರೆ ಇವತ್ತು ಏನು ಮಾಡಿದ್ದಾರೆ, ಆ ಪ್ರೈಸ್ನ ಅಗ್ರೀಡ್ ಮಾಡಿದ್ದಾರೆ. ಸೊ ಇದೇ ಪ್ರೈಸ್ಗೆ ನಾವು ಟುಡೇ ಏನು ಅಗ್ರೀಡ್ ಮಾಡ್ತೀವೋ ಆ ಪ್ರೈಸ್ಗೆ ವಿತ್ ಡಿಲಿವರಿ ಆ್ಯಂಡ್ ಪೇಮೆಂಟ್ ಅಕರಿಂಗ್ ಅಟ್ ಎ ಸ್ಪೆಸಿಫೈಡ್ ಫ್ಯೂಚರ್ ಡೇಟ್. ಅಂದರೆ ಡಿಲಿವರಿ ಮತ್ತು ಪೇಮೆಂಟ್ ಏನಾಗುತ್ತಪ್ಪ ಅಂದರೆ ಅಕರಿಂಗ್ ಅಟ್ ಸ್ಪೆಸಿಫೈಡ್ ಫ್ಯೂಚರ್ ಡೇಟಲ್ಲಿ ಅಕ್ಕರ್ ಆದರೆ ಅದನ್ನು ನಾವು ಏನಂತ ಕರಿತೀವಿ, ಫ್ಯೂಚರ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ನು ಇಲ್ಲಿ ಆಪ್ಷನ್ ಮಾರ್ಕೆಟ್ ಅಂತಕ್ಕಂಥದ್ದು ಕೂಡ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಆಪ್ಷನ್ ಮಾರ್ಕೆಟ್ ಅಂದರೆ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಇದು ಒಂದು ಕೂಡ ಏನಂದರೆ ದಿಸ್ ಈಸ್ ದಿ ರೈಟ್ ಟು ಮೇಕ್ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್. ಸೊ ಇದು ಏನಪ್ಪ ಅಂದರೆ ನಾವು ಬೈ ಮತ್ತು ಸೆಲ್ಲಿಂಗ್ ಮಾಡೋ ರೈಟ್ಸ್ ಇರುತ್ತೆ, ಬಟ್ ನಾಟ್ ಎ ಆಬ್ಲಿಗೇಷನ್, ಇದು ಆಬ್ಲಿಗೇಷನ್ ಆಗಿರೋದಿಲ್ಲ. ಸೊ ಇಲ್ಲಿ ಏನಪ್ಪ ಅಂದರೆ ಆಪ್ಷನ್ ಅಂದರೆ ಅವನು ಬೈ ಮಾಡೋದು ಅಥವಾ ಸೇಲ್ ಮಾಡೋದು ಅವನಿಗೆ ಆಪ್ಷನ್. ಸೊ ಇಲ್ಲಿ ಏನಪ್ಪ ಅಂದರೆ ಒಂದು ಸ್ಪೆಸಿಫೈಡ್ ಅಸೆಟ್ಸ್ನ ಒಂದು ಸ್ಪೆಸಿಫೈಡ್ ಪ್ರೈಸಲ್ಲಿ ಒಂದು ಅಂದರೆ ಇಲ್ಲಿ ಆಪ್ಷನ್ ಇರೋ ಒಂದು ಅಂದರೆ ಡೇಟ್ ಎಕ್ಸ್ಪೈರ್ ಆಗೋಕ್ಕಿಂತ ಅಂದರೆ ಆಪ್ಷನ್ ಡೇಟ್ ಇರುತ್ತೆ ಒಂದು ಸ್ಪೆಸಿಫೈಡ್ ಡೇಟು, ಆ ಸ್ಪೆಸಿಫೈಡ್ ಡೇಟು ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ನಾವು ಬೈಯಿಂಗ್ ಅಥವಾ ಸೆಲ್ಲಿಂಗ್ ಆ್ಯಕ್ಟಿವಿಟಿನಲ್ಲಿ ತೊಡಕೊಳ್ಳೋದಕ್ಕೆ, ಅಂದರೆ ಅವನು ತೊಗೋಬೋದು, ಅವನಿಗೆ ರೈಟ್ ಇದೆ. ಸೊ ಬೈಯಿಂಗ್ ಅಥವಾ ಸೇಲ್ ಮಾಡೋದಕ್ಕೆ ಅವನಿಗೆ ಇದು ಆಬ್ಲಿಗೇಷನ್ ಆಗಿರೋದಿಲ್ಲ. ಸೊ ಏನು ಮಾಡಬೇಕು ಇಲ್ಲಿ ಪ್ರೀ ಡಿಟರ್ಮೈನ್. ಸೊ ಇಲ್ಲಿ ಏನು ಮಾಡಬೇಕು, ಪ್ರೀ ಎಕ್ಸ್ಪೈರಿಂಗ್ ಆಫ್ ಸ್ಪೆಸಿಫೈಡ್ ಡೇಟ್, ಒಂದು ಸ್ಪೆಸಿಫೈಡ್ ಡೇಟ್ ಎಕ್ಸ್ಪೈರ್ ಆಗಿಂತ ಮುಂಚೆ ಏನು ಮಾಡಬೇಕು, ಸೆಲ್ಲಿಂಗ್ ಮತ್ತು ಬೈಯಿಂಗ್ ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಬೇಕು. ಸೊ ಇಲ್ಲಿ ಏನಂದರೆ ಯಾರಿಗೆ ಒಂದು ಸೇಲ್ ಮಾಡೋವಂಥ ರೈಟ್ ಟು ಸೇಲ್ ಫಾರ್ ಎ ಸ್ಪೆಸಿಫೈಡ್ ಡೇಟ್, ಅಂದರೆ ಸ್ಪೆಸಿಫೈಡ್ ಡೇಟ್ ಎಕ್ಸ್ಪೈರ್ ಆಗಿಂತ ಮುಂಚೆ ಯಾರು ಸೇಲ್ ಮಾಡೋ ರೈಟ್ಸ್ ಇರುತ್ತೋ ಅದನ್ನು ಏನಂತ ಕರೀತಾರೆ, ಕಾಲ್ ಆಪ್ಷನ್ ಅಂತ ಕರೀತಾರೆ. ಹೂ ಹ್ಯಾವ್ ಟು ರೈಟ್ ಬೈ ದಿ ಕರೆನ್ಸೀಸ್, ಅಂದರೆ ಯಾರು ತಮ್ಮ ಕರೆನ್ಸೀಸ್ನ ಬೈ ಮಾಡೋದಕ್ಕೆ ಅಂದರೆ ಬಿಫೋರ್ ದಿ ಎಕ್ಸ್ಪೈರ್ಡ್ ಆಫ್ ದಿ ಸ್ಪೆಸಿಫೈಡ್ ಡೇಟ್, ಅಂದರೆ ಸ್ಪೆಸಿಫೈಡ್ ಡೇಟ್ ಎಕ್ಸ್ಪೈರ್ ಆಗಿನ ಮುಂಚೆ ಯಾರು ಬೈ ಮಾಡೋ ರೈಟ್ಸ್ನ ಹೊಂದಿರ್ತಾರೋ ಸೊ ಅದನ್ನು ನಾವೇನಂತ ಕರಿತೀವಿ, ಪುಟ್ ಆಪ್ಷನ್ ಅಂತಲೂ ಕರಿತೀವಿ. ಸೊ ನೆಕ್ಸ್ಟು ನಮಗೆ ಇಲ್ಲಿ ಏನಾಯಿತು, ಡಿರೈವೇಟಿವ್ಸ್ ಆಯಿತು. ಸೊ ಸ್ಪಾಟ್ ಮಾರ್ಕೆಟ್, ಫಾರ್ವರ್ಡ್ ಮಾರ್ಕೆಟ್ ಮತ್ತು ಡಿರೈವೇಟಿವ್ ಆಯಿತು. ನೆಕ್ಸ್ಟು ಈಗ ನಾವು ಇಲ್ಲಿ ಸೆಂಟ್ರಲ್ ಬ್ಯಾಂಕಿಗೆ ಹೋಗೋಣ.
ಸೊ ಹೋಲ್ಸೇಲಲ್ಲಿ ನಾವು ಇಂಟರ್ ಬ್ಯಾಂಕ್ ನೋಡಿದ್ವಿ. ಸೊ ಈಗ ಸೆಂಟ್ರಲ್ ಬ್ಯಾಂಕ್. ಸೊ ಇಲ್ಲಿ ಸೆಂಟ್ರಲ್ ಬ್ಯಾಂಕಲ್ಲಿ ನಮಗೆ ಇಲ್ಲಿ ಏನಂತ ಹೇಳ್ಬೋದು, ಇದು ಒಂದು ಕೂಡ ಅಫೆಕ್ಸ್ ಬಾಡಿ ಅಂತಲೇ ನಾವು ಕರಿತೀವಿ. ಸೊ ಈ ಅಫೆಕ್ಸ್ ಬಾಡಿ ಏನಾಗಿರುತ್ತೆ ಅಂದರೆ, ಸೊ ಇದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಒಂದು ನ್ಯಾಷನಲ್ ಬ್ಯಾಂಕ್ ಆಗಿರುತ್ತೆ. ಸೊ ಇದು ಏನು ಮಾಡುತ್ತೆ ಅಂದರೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಇದು ಕಂಟ್ರೋಲಿಂಗ್ ಅಂದರೆ ಒಂದು ಮನಿ ಸಪ್ಲೈನ ಕಂಟ್ರೋಲ್ ಮತ್ತು ರೆಗ್ಯುಲೇಟ್, ಮನಿ ಸಪ್ಲೈ ಮತ್ತು ಇಂಟ್ರೆಸ್ಟ್ ರೇಟ್ ಇರ್ಬೋದು, ಇನ್ಫ್ಲೇಷನ್ ಇರ್ಬೋದು, ಈ ರೀತಿ ಆ್ಯಕ್ಟಿವಿಟಿನ ಏನು ಮಾಡ್ತಾ ಹೋಗುತ್ತೆ, ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಇದು ಕೂಡ ಒಂದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನು ಕೂಡ ಏನು ಮಾಡ್ತಾ ಹೋಗುತ್ತೆ, ಒಂದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಇದು ಒಂದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆಯಲ್ಲ, ಈ ರಿಸರ್ವ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ಏನು ಮಾಡ್ತಾ ಹೋಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ರಿಸರ್ವ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಇಲ್ಲಿ ಇದು ಏನಪ್ಪ ಮಾಡುತ್ತೆ ಅಂದರೆ, ಅಗ್ರೆಸಿವ್ ಫ್ಲಕ್ಚುಯೇಷನ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಒಂದು ಅಗ್ರೆಸಿವ್ ಫ್ಲಕ್ಚುಯೇಷನ್ ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಮಾಡೋದಲ್ಲಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಮತ್ತು ಈ ಸೆಂಟ್ರಲ್ ಬ್ಯಾಂಕ್ನ ನಾವು ಏನಂತ ಹೇಳ್ಬೋದು, ಲಾಸ್ಟ್ ರೆಸಾರ್ಟ್ ಮತ್ತು ಕಸ್ಟೋಡಿಯನ್ ಆಫ್ ದಿ ಫಾರಿನ್ ಎಕ್ಸ್ಚೇಂಜ್ ಅಂತಲೇ ಹೇಳ್ಬೋದು. ಇದು ಏನು ಮಾಡ್ತಾ ಹೋಗುತ್ತೆ, ಒಂದು ಕಸ್ಟಡಿಯನ್ ಮಾಡ್ತಾ ಹೋಗುತ್ತೆ ಮತ್ತು ಲಾಸ್ಟ್ ರೆಸಾರ್ಟ್ ಕೂಡ ಆಗಿರುತ್ತೆ. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ಗೆ. ಸೊ ಇದು ಕೂಡ ಏನು ಮಾಡ್ತಾ ಹೋಗುತ್ತೆ, ಸೆಂಟ್ರಲ್ ಬ್ಯಾಂಕು ಸ್ಟಬಿಲೈಸ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾ ಹೋಗುತ್ತೆ, ಇಲ್ಲಿ ಓವರ್ ವ್ಯಾಲ್ಯೂ ಇದ್ದಾಗ ಏನು ಮಾಡ್ತಾ ಹೋಗುತ್ತೆ, ಕರೆನ್ಸಿನ ಸೇಲ್ ಮಾಡುತ್ತೆ. ಸೊ ಇಲ್ಲಿ ಓವರ್ ವ್ಯಾಲ್ಯೂ ಇದ್ದಾಗ ಕರೆನ್ಸಿನ ಸೇಲ್ ಮಾಡುತ್ತೆ. ಸೊ ಯಾವಾಗ ಇಲ್ಲಿ ಅಂಡರ್ ವ್ಯಾಲ್ಯೂ ಇರುತ್ತೋ ಆ ಟೈಮಲ್ಲಿ ಏನು ಮಾಡುತ್ತೆ, ಕರೆನ್ಸೀಸ್ನ ಬೈ ಮಾಡುತ್ತೆ. ಸೊ ಈ ರೀತಿಯಾಗಿ ಒಂದು ಮಾರ್ಕೆಟ್ನ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ರೆಗ್ಯುಲೇಟ್ ಮಾಡೋದ್ರಲ್ಲಿ, ಅಂದರೆ ಒಂದು ಸ್ಟಬಿಲೈಸ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾ ಹೋಗುತ್ತೆ, ಆ್ಯಕ್ಟಿವಿಟಿನ, ಸೊ ಬೈಯಿಂಗ್ ಸೆಲ್ಲಿಂಗ್ ಆ್ಯಕ್ಟಿವಿಟಿನ ಏನು ಮಾಡ್ತಾ ಹೋಗುತ್ತೆ, ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಸ್ಟ್ರಕ್ಚರ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ನೆಕ್ಸ್ಟ್ ಒನ್ನು ಕ್ಲಾಸಿಫಿಕೇಷನ್ ಆಫ್ ಎಕ್ಸ್ಚೇಂಜ್ ರೇಟ್. ಸೊ ಎಕ್ಸ್ಚೇಂಜ್ ರೇಟಲ್ಲಿ ಯಾವುದ್ಯಾವುದೆಲ್ಲ ಕ್ಲಾಸಿಫಿಕೇಷನ್ ಇದೆ ನೋಡ್ತಾ ಹೋಗೋಣ. ಸೊ ಎಕ್ಸ್ಚೇಂಜ್ ರೇಟ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ನಮಗೆ ಫಾರಿನ್ ಕರೆನ್ಸೀಸ್ನ ನಾವು ಬೈಯಿಂಗ್ ಅಥವಾ ಸೆಲ್ಲಿಂಗ್ ಮಾಡೋದಕ್ಕೆ ನಾವು ಡೊಮೆಸ್ಟಿಕ್ ಕರೆನ್ಸಿನಲ್ಲಿ ಎಷ್ಟು ನಾವು ಕೊಡಬೇಕಾಗುತ್ತೆ ಅನ್ನುವಂಥ ಒಂದು, ಎಷ್ಟು ರೇಟ್ನ ನಾವು ಕೊಡಬೇಕಾಗುತ್ತೆ ಅನ್ನುವಂಥದ್ದೇ ಒಂದು ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಒನ್ ಕ್ಲಾಸಿಫಿಕೇಷನ್ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಬ್ಯಾಂಕ್ ಫಾರಿನ್ ಎಕ್ಸ್ಚೇಂಜ್ ಟ್ರೇಡಿಂಗ್. ಸೊ ಬ್ಯಾಂಕ್ ಫಾರಿನ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಇದ್ರ ಪ್ರಾಸ್ಪೆಕ್ಟಿವಿಂದ ನಾವು ಕ್ಲಾಸಿಫಿಕೇಷನ್ನ ತೊಗೊಂಡ್ರೆ ಬೈಯಿಂಗ್ ರೇಟು, ಸೆಲ್ಲಿಂಗ್ ರೇಟು ಮತ್ತು ಮಿಡಲ್ ರೇಟ್ ಅಂತ 3 ಟೈಪ್ಸ್ ಇದೆ. ಸೊ ಇಲ್ಲಿ ಫಸ್ಟ್ ಒನ್ ನೋಡ್ತಾ ಹೋಗೋಣ, ಬೈಯಿಂಗ್ ರೇಟ್. ಬೈಯಿಂಗ್ ರೇಟ್ ಅಂದರೆ ಇದನ್ನು ಪರ್ಚೇಸ್ ಪ್ರೈಸ್ ಅಂತಲೇ ಹೇಳ್ಬೋದು. ಇಲ್ಲಿ ವೇರ್ ದಿ ಫಾರಿನ್ ಕರೆನ್ಸೀಸ್ ಈಸ್ ಕನ್ವರ್ಟೆಡ್ ಟು ಎ ಸ್ಮಾಲರ್ ನಂಬರ್ ಆಫ್ ಡೊಮೆಸ್ಟಿಕ್ ಕರೆನ್ಸೀಸ್ ಈಸ್ ದಿ ಬೈಯಿಂಗ್ ರೇಟ್. ಅಂದರೆ ಒಂದು ಫಾರಿನ್ ಕರೆನ್ಸೀಸ್ನ ನಾವು ಕನ್ವರ್ಟ್ ಮಾಡಬೇಕಾದ್ರೆ ಟು ಎ ಸ್ಮಾಲರ್ ನಂಬರ್ ಆಫ್ ಡೊಮೆಸ್ಟಿಕ್ ಕರೆನ್ಸೀಸ್, ಅಂದರೆ ಸ್ಮಾಲರ್ ನಂಬರ್ ಆಫ್ ಡೊಮೆಸ್ಟಿಕ್ ಕರೆನ್ಸೀಸ್ನ ನಾವು ಏನು ಮಾಡೋ ಅಂಥದ್ದು, ಫಾರಿನ್ ಕರೆನ್ಸಿಗೆ ಕನ್ವರ್ಟ್ ಮಾಡೋ ಒಂದು ಮೆಥಡ್ಗೆ ನಾವೇನಂತ ಹೇಳ್ತೀವಿ, ಬೈಯಿಂಗ್ ರೇಟ್ ಅಂತ ಹೇಳ್ತೀವಿ. ಇದು ಏನಪ್ಪ ಇಂಡಿಕೇಟ್ ಮಾಡುತ್ತೆ ಅಂದರೆ, ಇದು ಹೌ ಮಚ್ ಕಂಟ್ರೀಸ್ ಕರೆನ್ಸೀಸ್ ಟು ಬೈ ಎ ಸರ್ಟೈನ್ ಅಮೌಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಅಂದರೆ ಒಂದು ಕಂಟ್ರೀಸ್ ಕರೆನ್ಸೀಸು ಎಷ್ಟು ಬೇಕು ನಾವು ಬೈ ಮಾಡೋದಕ್ಕೆ, ಒಂದು ಸರ್ಟೈನ್ ಅಮೌಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ನ, ಅಂದರೆ ಫಾರಿನ್ ಕರೆನ್ಸೀಸ್ನ ಅನ್ನೋದನ್ನು ಏನು ಮಾಡ್ತಾ ಹೋಗುತ್ತೆ, ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಏನಂತ ಹೇಳ್ತೀವಿ, ಪರ್ಚೇಸ್ ರೇಟ್. ಒಂದು ಪರ್ಚೇಸ್ ಮಾಡುವಾಗ ನಾವು ಏನನ್ನು ಪ್ರೈಸ್ ಕೊಡ್ತೀವಿ ಅದನ್ನು ಬೈಯಿಂಗ್ ರೇಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ನು ಸೆಲ್ಲಿಂಗ್ ರೇಟ್. ಸೆಲ್ಲಿಂಗ್ ರೇಟ್ ಅಂದರೆ ಇದನ್ನು ಕೂಡ ಏನಂತ ಕರಿಬೋದು, ಸೇಲ್ ಪ್ರೈಸ್ ಅಂತ ಕರಿಬೋದು, ಸೇಲ್ ಪ್ರೈಸ್. ಸೊ ಎಕ್ಸ್ಚೇಂಜ್ ರೇಟ್ ಯೂಸ್ಡ್ ಬೈ ದಿ ಬ್ಯಾಂಕ್
ಟು ಸೇಲ್ ದಿ ಫಾರಿನ್ ಎಕ್ಸ್ಚೇಂಜ್ ಟು ಕಸ್ಟಮರ್ಸ್. ಅಂದರೆ ಒಂದು ಎಕ್ಸ್ಚೇಂಜ್ ರೇಟ್ನ ಒಂದು ಎಕ್ಸ್ಚೇಂಜ್ ರೇಟ್ನ ಯೂಸ್ ಮಾಡುತ್ತೆ ಬ್ಯಾಂಕು ಟು ಸೇಲ್ ದಿ ಫಾರಿನ್ ಎಕ್ಸ್ಚೇಂಜ್ ಟು ದಿ ಕಸ್ಟಮರ್ಸ್. ಅಂದರೆ ಕಸ್ಟಮರ್ಸ್ಗೆ ಸೇಲ್ ಮಾಡೋವಾಗ ಏನು ಮಾಡುತ್ತೆ, ಬ್ಯಾಂಕು ಒಂದು ಎಕ್ಸ್ಚೇಂಜ್ ರೇಟ್ನ ಯೂಸ್ ಮಾಡುತ್ತೆ. ಆ ಎಕ್ಸ್ಚೇಂಜ್ ರೇಟ್ನ ನಾವೇನಂತ ಕರಿತೀವಿ, ಸೆಲ್ಲಿಂಗ್ ರೇಟ್ ಅಂತ ಕರಿತೀವಿ. ಇದು ಏನಪ್ಪ ಇಂಡಿಕೇಟ್ ಮಾಡುತ್ತೆ ಅಂದರೆ ಹೌ ಮಚ್ ಕಂಟ್ರೀಸ್ ಕರೆನ್ಸೀಸ್ ನೀಡ್ಸ್ ಟು ಕವರ್ಡ್ ಇಫ್ ದಿ ಬ್ಯಾಂಕ್ ಸೇಲ್ ಎ ಸರ್ಟೈನ್ ಅಮೌಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಅಂದರೆ ಒಂದು ಬ್ಯಾಂಕು ಸರ್ಟೈನ್ ಅಮೌಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ನ ಸೇಲ್ ಮಾಡಬೇಕಾದ್ರೆ ಎಷ್ಟು ನಮಗೆ ಕಂಟ್ರೀಸ್ ಕರೆನ್ಸೀಸ್ ನೀಡ್ ಅಂದರೆ ಅವಶ್ಯಕತೆ ಇದೆ, ಕವರ್ಡ್ ಅಂದರೆ ನೀಡು ಒಂದು ಕವರ್ ಆಗಿದೆ ಅನ್ನೋದನ್ನು ಏನು ಮಾಡುತ್ತೆ, ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ನು ಮಿಡಲ್ ರೇಟ್. ಸೊ ಮಿಡಲ್ ರೇಟ್ ಅಂದರೆ ಇಲ್ಲಿ ಔರೇಜ್ ಆಫ್ ಬಿಡ್ ರೇಟ್ ಆರ್ ಬಿಡ್ ಪ್ರೈಸ್ ಆ್ಯಂಡ್ ಆಸ್ಕ್ ಪ್ರೈಸ್. ಇಲ್ಲಿ ಏನಪ್ಪ ಅಂದರೆ ಬಿಡ್ ಪ್ರೈಸು ಮತ್ತು ಆಸ್ಕ್ ಪ್ರೈಸ್ಗೂ ಇರೋ ಒಂದು ಔರೇಜ್ ರೇಟ್ ಏನಿರುತ್ತೆ ಅದನ್ನು ನಾವು ಮಿಡಲ್ ರೇಟ್ ಅಂತ ಕರಿತೀವಿ. ಅಂದರೆ ಇವೆರಡರ ನಡುವೆ ಒಂದು ಔರೇಜ್ ರೇಟ್ನ ನಾವು ಮಿಡಲ್ ರೇಟ್ ಅಂತ ಕರಿತೀವಿ. ಇದನ್ನು ಕಾಮನ್ಲಿ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ನ್ಯೂಸ್ ಪೇಪರ್ ಆಗಿರ್ಬೋದು, ಮ್ಯಾಗ್ಝಿನ್ಸ್ ಆಗಿರ್ಬೋದು, ಅಥವಾ ಮ್ಯಾಗ್ಝಿನ್ ಮತ್ತು ಎಕನಾಮಿಕ್ ಅನಾಲಿಸಿಸ್. ನ್ಯೂಸ್ ಪೇಪರು, ಮ್ಯಾಗ್ಝಿನು ಮತ್ತು ಎಕನಾಮಿಕ್ ಅನಾಲಿಸಿಸ್ ಮಾಡುವಾಗ ಕಾಮನ್ಲಿ ಈ ಮಿಡಲ್ ಪ್ರೈಸ್ನ ಯೂಸ್ ಮಾಡ್ತಾರೆ. ಅಂದರೆ ಬಿಡ್ ಪ್ರೈಸ್ ಮತ್ತು ಆಸ್ಕ್ ಪ್ರೈಸ್ ಅಂದರೆ ಬೈಯಿಂಗು ಮತ್ತು ಸೆಲ್ಲಿಂಗ್ ರೇಟ್ ಇದೆಯಲ್ಲ, ಇದ್ರ ನಡುವೆ ಇರೋ ಒಂದು, ಅಂದರೆ ಒಬ್ಬ ಪರ್ಚೇಸರ್ ಇದ್ದರೆ ಅವನು ಹೇಳೋ ಒಂದು ರೇಟ್ ಇರ್ಬೋದು, ಅಥವಾ ಒಬ್ಬ ಸೆಲ್ಲರ್ ಇದ್ದರೆ ಅವನು ಹೇಳೋ ರೇಟ್, ಅಂದರೆ ಎರಡೂ ರೇಟ್ನು ಬಿಟ್ಟು ಮಿಡಲಲ್ಲಿ ಬರೋ ಅಂಥ ರೇಟ್ಗೆ ನಾವೇನಂತ ಕರಿತೀವಿ, ಮಿಡಲ್ ರೇಟ್ ಅಂತ ಕರಿತೀವಿ. ಸೊ ಈ ರೇಟ್ನ ಕಾಮನ್ಲಿ ಯೂಸ್ ಮಾಡೋದು ನ್ಯೂಸ್ ಪೇಪರ್, ಮ್ಯಾಗ್ಝಿನ್ಸ್ ಆ್ಯಂಡ್ ಎಕನಾಮಿಕ್ ಅನಾಲಿಸಿಸ್.